ರಾಜ್ ಈಗ ಡಿ ಕೆ ಶಿವಕುಮಾರ್ ಏನಾದರೂ ಸಿ ಎಂ ಪಟ್ಟ ಕಟ್ಟದೇ ಇದ್ದರೆ ಅವರು ಬಿ ಜೆ ಪಿಗೆ ಬರ್ತಾರೆ. ಈಗ ಏಕನಾಥ್ ಶಿಂದೇದು ಆಯ್ತಲ್ವಾ ಅಥವಾ ಅಜಿತ್ ಪವಾರ್ ಆಯ್ತಲ್ವಾ, ಒಂದು 34 ಜನ ತೆಗೆದುಕೊಂಡು ಬಂದುಬಿಡ್ತಾರೆ. ಆವಾಗ ಬಿ ಜೆ ಪಿ ಜೊತೆ ಸಮ್ಮಿಶ್ರ ಸರ್ಕಾರ ಆಗುತ್ತೆ. ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗ್ತಾರೆ, ವಿಜೇಂದ್ರ ಡಿ ಸಿ ಎಂ ಆಗ್ತಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಸರ್, ಈಗ ನಾವು ಅದನ್ನು ಮಾಧ್ಯಮದಲ್ಲಿ ಮಾತ್ರ ನೋಡಿರ್ತಕ್ಕಂಥದ್ದು. ಅಲ್ಲ, ಸಾಧ್ಯತೆ ಇದೆಯಾ ಅಂತ? ಇಲ್ಲ, ಆ ಥರ ಯಾವುದೇ ಯೋಚನೆಗಳು ನಮ್ಮ ಪಾರ್ಟಿನಲ್ಲಿ ಯಾವುದೇ ಹಿರಿಯ ಮುಖಂಡರಾಗಲಿ ನಾಯಕರುಗಳಲ್ಲಿ ಚರ್ಚೆಲೂ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈಗ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ. ಕಾಂಗ್ರೆಸ್ನವರು ಒಳ್ಳೆ ಆಡಳಿತ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು. ಆದರೆ ಈ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅಂದರೆ, ಒಂದು ಕಡೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅಗ್ರಿಮೆಂಟ್ ಆಗಿತ್ತು ಅಂತ ಹಿಂದೆನೇ ಹೇಳಿದ್ದು. ಈಗ ಅದನ್ನು ಅಧಿಕೃತವಾಗಿ ನಾನು ಕ್ಲೈಮ್ ಮಾಡೋಕೆ ಹೊರಟಿದ್ದಾರೆ ಅಂತ ಒಂದು ಹೇಳಿದ್ರೆ, ಇಲ್ಲಿ ಡಿ ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಇನ್ನೂ 3 ಬಜೆಟ್ನ ಮಂಡನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆನ್ನೆ ಅಧಿಕೃತವಾಗಿ ಅವರು ಘೋಷಣೆ ಮಾಡ್ತಲೇ ಇದ್ದಾರೆ. ಈ ಘೋಷಣೆ ಮಾಡಿದ್ರು ಇಲ್ಲ, ಇದನ್ನು ಕ್ಲಾರಿಫೈ ಮಾಡೋದಕ್ಕೆ ಒಂದು ಹೈಕಮಾಂಡ್ ಆದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲ ಸಿದ್ದರಾಮಯ್ಯನೇ 5 ವರ್ಷ ಮುಂದುವರಿತಾರೆ ಅಂತ ಹೇಳೋವಂಥ ಕೆಲಸ ಮಾಡಬೇಕಾಯಿತು. ಇಲ್ಲ, ಇನ್ಚಾರ್ಜ್ ಇರ್ತಕ್ಕಂಥ ಸುರ್ಜೇವಾಲಾ ಅವ್ರು ಇರ್ಬೋದು, ಸೊ ವೇಣುಗೋಪಾಲ್ ಇರ್ಬೋದು, ಇವರಿಬ್ಬರು ಕೂಡ ರಾಜ್ಯದ ಉಸ್ತುವಾರಿಯಾಗಿ ನೋಡ್ಕೊತಾ ಇರ್ತಕ್ಕಂಥದ್ದು. ಅವರಾದರೂ ಬಂದು ಈ ರಾಜ್ಯದ ಜನತೆ ಮುಂದೆ ಇಲ್ಲ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಿರ್ತಾರೆ ಅನ್ನೋದನ್ನು ಕ್ಲಾರಿಫೈ ಮಾಡಿಬಿಟ್ಟಿದ್ರೆ ಬಹುಶಃ ಯಾವುದೇ ಶಾಸಕರಿಗಾಗಲಿ ಜನರಿಗಾಗಲಿ ಈ ರೀತಿಯ ಒಂದು ಕನ್ಫ್ಯೂಷನ್ ಅವಶ್ಯಕತೆಯೂ ಸೃಷ್ಟಿಯಾಗ್ತಿರಲಿಲ್ಲ. ಸರ್, ರಾಜ್ಯದ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವಂಥ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ನಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಸೊ ಜನರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು ಅಷ್ಟೇ ಹೊರತು ಬಿಟ್ಟರೆ, ಈ ಕಾಂಗ್ರೆಸ್ನವರು ಅವ್ರನ್ನ ಸಿ ಎಂ ಮಾಡ್ತಾರಾ, ಇವ್ರನ್ನ ಸಿ ಎಂ ಮಾಡಬೇಕಾ, ಇನ್ನೊಬ್ರು ಸಿ ಎಂ ಮಾಡಬೇಕಾ, ಅವ್ರು ಯಾವ ರೀತಿಯಾದ ಚಿಂತನೆ ಅವ್ರು ಮಾಡ್ಕೊಳ್ಳಿ, ನಮಗೇನು ಅವಶ್ಯಕತೆ ಇಲ್ಲ. ಬಟ್ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿರ್ಬೋದು? ಇವತ್ತು ರಾಹುಲ್ ಗಾಂಧಿ ಹಿನ್ನಡೆ ಅಲ್ವಾ ನೋಡಿ ಏನಾಗಿದೆ ಯಾಕೆ ಗೊತ್ತಾ ಸರ್? ರಾಹುಲ್ ಗಾಂಧಿ ಅಂತ ಏನು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಒಂದು ಹೈಕಮಾಂಡ್ ಅಂತ ಘೋಷಣೆ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಇಲ್ಲಿವರೆಗೂ ಯಾವುದೋ ಒಂದು ಚರ್ಚೆಗಳು ಮಾಡಿಲ್ಲ ಸರ್. ಅವ್ರಿಗೆಲ್ಲ ಒಂದು ಕಡೆ ಅನಿಸಿದೆ, ಸುಮಾರು 95 ಎಲೆಕ್ಷನ್ನ ಏನು ಜವಾಬ್ದಾರಿ ವಹಿಸ್ಕೊಂಡ ನಂತರ ಸೋಲನ್ನು ಕಂಡಿರೋದ್ರಿಂದ ಅವರೆಲ್ಲ ಒಂದು ಕಡೆ ಹೈಕಮಾಂಡ್ ಅನ್ನೋ ಶಕ್ತಿ ಕುಂದಿದೆ ಅಂತ ಹೇಳ್ಬಿಟ್ಟು ಇದರಿಂದ ಪ್ರೂವ್ ಆಗ್ತಾ ಇದೆ. ಯಾಕೆಂದರೆ ಯಾವುದೇ ಒಂದು ಚರ್ಚೆ ಬಂದಾಗ ಇಷ್ಟೊಂದು ತೀವ್ರವಾಗಿ ಶಾಸಕರುಗಳ ಮಧ್ಯೆ ಮತ್ತು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಮಧ್ಯೆ ಚರ್ಚೆ ನಡೀಬೇಕಂತ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟು ಇಲ್ಲ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗ್ತಾರೆ, ಮುಂದುವರಿತಾರೆ, ಇಲ್ಲ ನಾವು ಮುಂದಿನ ದಿನದಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಬಿಟ್ಟು ಒಂದು ಕ್ಲಿಯರ್ ಮೈಂಡ್ ಕೊಡಬೇಕಾಯ್ತು. ಸತತವಾಗಿ 3-4 ತಿಂಗಳು ಇದೇ ವಿಚಾರನ ಚರ್ಚೆಗೆ ತೊಗೊಂಬರೋದು, ಇದೇ ವಿಚಾರಗಳನ್ನ ಡಿನ್ನರ್ ಮೀಟಿಂಗ್ ಅಂತ ಸೇರುವಂಥದ್ದು, ರಾಜ್ಯದ ಜನತೆಗೆ ಒಂದು ಗೊಂದಲ ಸೃಷ್ಟಿ ಮಾಡ್ಬಿಟ್ಟು ಎಲ್ಲ ಒಂದ್ ಕಡೆ ಇವರು ಒಂದು ಭ್ರಷ್ಟಾಚಾರಕ್ಕೆ ದಾರಿಗಳು ಮಾಡ್ಕೊಂತಾರೆ. ಸರ್, ಈ ಸರ್ಕಾರ ಬಂದಾಗ್ಲಿಂದ ಮಾಡಿದ್ದೇನಿದ್ರೆ ಹಾಲಿಂದ ಆಲ್ಕೋಹಾಲ್ವರೆಗೂ ಬೆಲೆ ಜಾಸ್ತಿ ಮಾಡ್ಬಿಟ್ಟು ಜನರ ಮೇಲೆ ಎಲ್ಲ ಒಂದ್ ಕಡೆ ಒಂದು ತೆರಿಗೆಗಳನ್ನ ಎಕ್ಸೆಸ್ ಆಫ್ ತೆರಿಗೆಗಳನ್ನ ಹಾಕಿ ಕಸದಿಂದ ನೀರಿಂದೂ ಬಿಡ್ಲಿಲ್ಲ, ಎಲ್ಲವನ್ನೂ ತೆರಿಗೆಗಳನ್ನ ಹಾಕಿ ಜಾಸ್ತಿ ಮಾಡಿ ಕಡೆಗೆ ಎಲ್ಲ ಕಬ್ಬು ಬೆಳೆಗಾರರು ಎಲ್ಲ ಹೋರಾಟ ಕೂತ್ಕೊಂಡೆ ನಮ್ಮ 100 ರೂಪಾಯಿ ಜಾಸ್ತಿ ಕೊಡಪ್ಪ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರು. ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, 100 ರೂಪಾಯಿ ಜಾಸ್ತಿ ಕೊಟ್ಟರೆ ರೈತರಿಗೆ ಕಬ್ಬು ಬೆಳೆಕಿನ್ನ ಉತ್ತೇಜನ ಕೊಡಬೇಕು ಅಂತ ಕೆಲಸ ಮಾಡ್ತಾ ಇಲ್ಲ. ಪಕ್ಕದ ರಾಜ್ಯದಲ್ಲಿ 100 ರೂಪಾಯಿ 200 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂದ್ರೆ ಇತ್ತೆ ಫೇಲ್ಯೂರ್ ಮುಖ್ಯಮಂತ್ರಿಗಳು, ಫೇಲ್ಯೂರ್ ಸರ್ಕಾರ ಇಟ್ಕೊಂಡು ರಾಜ್ಯದ ರೈತರು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗುತ್ತೆ? ಇದ್ರ ಜೊತೆಯಲ್ಲಿ ಇವತ್ತು ನನಗನ್ನಿಸ್ತಾ ಇದೆ ಸರ್, ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಶಾಸಕರುಗಳು ಎಲ್ಲ ಒಂದ್ ಕಡೆ ಪೆರೇಡ್ ಮಾಡಿ ಇದು ಒಂದು ತಾರ್ಕಿಕ ಹಂತಕ್ಕೆ ಹೋಗ್ಬಿಟ್ರೆ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸೋದಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಯಾಕೆಂದ್ರೆ ದಿನ ಬೆಳಗಾದ್ರೆ ಇವ್ರ ಕುರ್ಚಿ ನೀನ್ ಕುತ್ಕೊಂತೀಯ, ನಾನು ಕುತ್ಕೊಬೇಕಾ, ಮುಂದುವರಿಬೇಕಾ, ಇಷ್ಟೇ ಚರ್ಚೆ ಕೊಟ್ಬಿಟ್ಟು ಜನರನ್ನ ಎಲ್ಲ ಒಂದ್ ಕಡೆ ಈ ನನಗನ್ನಿಸ್ತಾ ಇದೆ ಜನರು ಕೊಟ್ಟಿದ್ದು ಏನಕ್ಕೆ ಸರ್ 136 ಸೀಟು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ಬಿಟ್ಟು ಇವತ್ತು ರಾಜ್ಯದ ಜನ ಎಲ್ಲ ಒಂದ್ ಕಡೆ ಅನ್ಯಾಯದ ಕೂಪಕ್ಕೆ ಸೇರಿಸ್ತಾರೆ ಅಂತ ನನಗನ್ನಿಸ್ತಾ ಇದೆ. ಬ್ರೇಕ್ ಸಮಯದ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ.